ಒಂದು ಸಣ್ಣ ಊರು, ಅಲ್ಲಿ ಒಂದು ದಂಪತಿಗಳು ವಾಸ ಆಗಿದ್ದರು. ಇಬ್ಬರು ತುಂಬ ಒಳ್ಳೆಯವರು, ಯಾರಿಗೂ ತೊಂದರೆ ಕೊಟ್ಟವರಲ್ಲ. ತಾವು ತೊಗೊಂಡಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಗಿಸುವಂಥವ್ರು. ಅವ್ರಿಗೆ ಮಕ್ಕಳಾಗಲಿಲ್ಲ ಪಾಪ. 15 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಎಷ್ಟೊಂದು ಬಾರಿ ಎಷ್ಟು ದೇವರಿಗೆ ಹರಕೆ ಹೊತ್ತು ಏನು ಸೇವೆ ಸಲ್ಲಿಸಿದರೂ ಪ್ರಯೋಜನ ಆಗಲಿಲ್ಲ. ಮಕ್ಕಳಾಗದಿದ್ದರೂ ಅವರಿಗೆ ದೇವರ ಮೇಲಿನ ನಂಬಿಕೆ ಗಟ್ಟಿಯಾಗೇ ಇತ್ತು. ಇಬ್ಬರು ಖಚಿತವಾದ ನಂಬಿಕೆ ಏನಂದರೆ, ಭಗವಂತ ಏನು ಮಾಡಿದರೂ ಒಳ್ಳೆಯದಕ್ಕೆ ಮಾಡ್ತಾನೆ, ನಮ್ಮ ಮಕ್ಕಳು ಆಗದೇ ಇರೋದಕ್ಕೂ ಏನಾದರೂ ಒಂದು ವಿಶೇಷ ಕಾರಣ ಇದ್ದಿರಬೇಕು ಅಂದ್ಕೊಂಡ್ರು. ಹೀಗೆ ಅಂದ್ಕೊಂಡು ದಿನನಿತ್ಯ ಸದಾಕಾಲ ದೇವರು ಧ್ಯಾನ ಮಾಡ್ತಾನೇ ಇರ್ತಿದ್ರು. ಇಂದಲ್ಲಿ ನಾಳೆ ಭಗವಂತನ ಕೃಪೆ ತಮ್ಮ ಮೇಲೆ ಆದೀತು ಅಂತ ನಂಬಿ ಜೀವನ ನಡೆಸ್ತಾಯಿದ್ರು. ಭಗವಂತ ಭಕ್ತವತ್ಸಲ ಅಲ್ವಾ, ಅವನು ಹ್ಯಾಕೆ ಕೈ ಬಿಟ್ಟಾನು? ಒಂದು ದಿವಸ ಅವ್ರ ಮುಂದೆ ಪ್ರತ್ಯಕ್ಷ ಆದ. ಕಥೆಗಳಲ್ಲಿ ಏನಾದರೂ ಆಗ್ಬೋದಲ್ಲ, ಪ್ರತ್ಯಕ್ಷ ಆದ. ಇದುವರೆಗೂ ದೇವರನ್ನು ಬರೀ ಕ್ಯಾಲೆಂಡರ್ಗಳಲ್ಲೇ ನೋಡಿದ್ದಂಥ ದಂಪತಿಗಳಿಗೆ ತುಂಬ ಸಂತೋಷ ಆಯಿತು. ಅವನು ಕ್ಯಾಲೆಂಡರ್ ಇರೋಕ್ಕಿಂತ ತುಂಬ ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ತು. ಭಗವಂತ ಹೇಳಿದ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ, ಏನಾದರೂ ಬೇಕಾದರೂ ಬೇಡ್ಕೊಳ್ಳಿ, ಒಂದಲ್ಲ 3 ವರ ಕೊಡ್ತೇನೆ, ಆದರೆ ಅವ್ರು ಸರಿಯಾದ ಉಪಯೋಗ ಮಾಡ್ಕೋಬೇಕು. 3 ಬಾರಿ ನೀವು ಏನು ಕೇಳಿದರೂ ಆಗಿಬಿಡ್ತದೆ. ಆದ್ದರಿಂದ ಮೊದಲು ವಿಚಾರ ಮಾಡಿ ನಿಮಗೇನು ಬೇಕೋ ಅದನ್ನು ಮಾತ್ರ ಕೇಳ್ಕೊಳ್ಳಿ ಅಂತ ಹೇಳಿ ಭಗವಂತ ಮಾಯ ಆದ. ದಂಪತಿಗಳಿಗೆ ಸಂಭ್ರಮನೇ ಸಂಭ್ರಮ. ಅಯ್ಯೋ, ಈಗ ತಾವು ಏನು ಕೇಳಿದ್ರೂ ಸಿಕ್ಬಿಡ್ತದೆ. ಒಂದು ಸಲ ಮಾತ್ರ ಅಲ್ಲ, 3 ಸಲ. ಜಗತ್ತಿನ ಯಾವ ಸುಖ ಕೂಡ ತಮ್ಮ ಅಪೇಕ್ಷೆಯನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೊಂದ್ಕೊಂಡ್ರು. ಹೆಂಡತಿ ಹೇಳಿದ್ಲು, ಅವಸರ ಬೇಡ, ಇಬ್ಬರೂ ಕುಳಿತು ಯೋಚನೆ ಮಾಡಿ ಯಾವುದು ಸರಿಯೋ ಅದನ್ನೇ ಕೇಳ್ಕೊಳ್ಳೋಣ, ಅದೇ ಸರಿ ಅಂತ ಇಬ್ಬರು ವಿಚಾರ ಮಾಡೋಕ್ಕೆ ಶುರು ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಗಂಡ ಹೇಳಿದ, ನಮ್ಮ ಎಲ್ಲ ಭಾಗ್ಯವೂ ಬರಲಿ, ಅದಕ್ಕಿಂತ ಮೊದಲು ನಾವು ಸುಂದರವಾಗಿರ್ಬೇಕಲ್ವ, ಚೆನ್ನಾಗಿ ಕಾಣಿಸ್ಬೇಕು, ನೋಡೋಕ್ಕೆ ತುಂಬ ಲಕ್ಷಣವಾಗಿರ್ಬೇಕು ನಾವು. ಇಲ್ಲೋಡು, ನೀ ತಪ್ಪು ತಿಳ್ಕೊಬೇಡ, ನೀ ತುಂಬ ಸುಂದರಳಾಗಿದ್ದೆ ನಿಜ, ಆದರೆ ನಿನ್ನ ಮೂಗು ಮಾತ್ರ ಚಪ್ಪಟೆ ಆಗಿದೆ, ಅದೊಂದು ಸರಿ ಆಗಿದ್ರೆ ಎಷ್ಟು ಸುಂದರಿಯಾಗಿರ್ತಿದ್ದೆಲ್ಲ ನೀನು. ಹೆಂಡತಿ ಕೋಪ ಬಂತು. ನನ್ನ ಮೂಗು ಮಾತ್ರ ಹಾಗೇ ಇದೆಯಾ, ನಿಮ್ಮದು ನನಗಿಂತ ಚಪ್ಪಟೆ ಆಗಿದೆ ಅಂತೆ, ನನ್ನ ಕೊರಳಿದ್ದೆ ಅಂತ ಹಾಕಿದರು. ಜನ ನಮಗೆ ಚಪ್ಪಟೆ ಮೂಗಿನ ದಂಪತಿಗಳು ಅನ್ನೋದಿಲ್ವಾ ನಿಮಗೆ? ಗಂಡ ಹೇಳಿದ, ಹಾಗಾದರೆ ಒಂದು ಕೆಲಸ ಮಾಡೋಣ, ಮೊದಲು ನಮ್ಮ ಮೂಗು ಸರಿಯಾಗಲಿ ಅಂತ ವರ ಕೇಳೋಣ, ಆ ನಂತರ ಎಲ್ಲ ಭೋಗ ಭಾಗ್ಯಗಳು ಬರಲಿ ಎಂದ. ಆಕೆಗೂ ಹೌದನ್ನಿಸ್ತು. ಗಂಡ ಕಣ್ಣು ಮುಚ್ಚಿ ಹೇಳಿದ, ದೇವರೇ, ನಮ್ಮಿಬ್ಬರಿಗೂ ಸುಂದರವಾದ ಮೂಗುಗಳನ್ನು ಕೊಡು ಅಂದ. ಒಂದು ಕ್ಷಣದಲ್ಲಿ ಅನಾಹುತ ಆಗೋಯ್ತು. ಯಾಕೆ ಗೊತ್ತಾ? ಮುಖದಲ್ಲಿ ಸುಂದರವಾದ ಮೂಗುಗಳು ಬಂದು ಒಂದಲ್ಲ, ಮುಖ ತುಂಬ ಮೂಗುಗಳು. ಅಸಹ್ಯ ಅಲ್ವಾ? ಒಂದಿದ್ರೆ ಚಂದ, ಇಬ್ಬರು ಮೈ ತುಂಬ ಮುಖ ತುಂಬ ಮೂಗುಗಳಿಗೆ ಅಸಹ್ಯ ಅನ್ನಿಸ್ತು. ಅಯ್ಯೋ, ಇದೇನಾಯಿತು, ಒಂದೇ ಮೂಗು ಕೇಳಬಾರ್ದೆ ನಾವು, ಇಬ್ಬರಿಗೂ ಒಂದೊಂದು ಮೂಗು ಬರಲಿ ಅಂದರೆ ಚೆನ್ನಾಗಿತ್ತಲ್ಲ, ಮೂಗುಗಳು ಒಂದುಬಿಟ್ಟೆ ನೀನು ಅಂತ ಗಂಡಕ್ಕೆ ಬೈದ್ಲಕ್ಕೆ. ಮೂಗುಗಳು ಒಂದಿದ್ದಕ್ಕೆ ಮೂಗುಗಳು ಬಂತು ನನಗೆ, ದೇವರೇ ಇದು ವಿಪರೀತವಾದ ಮೂಗುಗಳೇ ಬೇಡ ನನಗೆ ಅಂದ್ಲು. ಪರೋಕ್ಷಣ ಅವ್ರ ದೇಹದಿಂದ ಎಲ್ಲ ಮೂಗು ಮಾಯವಾದವು. ಮೊದಲಿನ ಸೈಜ್ ಚಪ್ಪಟೆ ಮೂಗು ಸೈಜ್ ಕಳ್ಗೋಗ್ಬಿಡ್ತು, ಯಾವುದೂ ಮೂಗಿಲ್ಲ ಈಗ. ಗಂಡ ಬೈದ, ಏನು ಮೂರ್ಖಳಿದ್ದೀಯ ನೀನು, ಇಬ್ಬರು ಮುಖದಲ್ಲಿ ಮೂಗೇ ಇಲ್ಲ, ಹೇಗೆ ಬದುಕೋದು ಈಗ? ದೇವರೇ, ಕೊನೆ ಕೇಳ್ಕೊಂಡ, ನಮ್ಮ ಒಂದೇ ಮೂಗೊಂದು ದಯಪಾಲಿಸಪ್ಪ ಅಂದ. ತಕ್ಷಣ ಇಬ್ಬರು ಮೂಗದಲ್ಲಿ ಒಂದೊಂದು ಮೂಗು ಬಂದವು. ಆದರೆ ಅವು ಹಳೆಯ ಚಪ್ಪಟೆ ಮೂಗುಗಳೇ. 3 ವಾರ ಮುಗಿದು ಹೋಗಿದ್ದು. ಇದು ತಮಾಷೆ ಅನ್ನಿಸ್ಬೋದು ನಿಮಗೆ. ದಯವಿಟ್ಟು ಗಮನಿಸಿ, ನಮ್ಮ ಜೀವನದಲ್ಲೂ ಪ್ರಗತಿಯ ಸ್ಥಿತಿ ಬಂದಾಗ, ಅವಕಾಶಗಳು ಮುಂದೆ ಬಂದಾಗ ಏನು ಕೇಳಬೇಕು ಅನ್ನೋದು ತಿಳಿದೇ ಹೋದಾಗ ಹೀಗೆ ಆಗತ್ತೆ. ಅವಕಾಶಗಳು ಬರಬೇಕು, ಆದರೆ ಏನು ಬೇಡಬೇಕು ಅನ್ನೋದು ಪ್ರಜ್ಞೆ ಸರಿಯಾಗಿರಬೇಕು, ಭಾಳ ಮುಖ್ಯ ಅದು. ಯಾವ್ಯಾವುದನ್ನೋ ಬೇಡ್ಕೊಂಡ್ಬಿಡ್ತೇವೆ ನಾವು, ಅವಶ್ಯವಾದದ್ದನ್ನು ಬಿಡ್ತೇವೆ. ಅದರಿಂದ ಪ್ರಗತಿಯ ಸ್ಥಿತಿ ಬಂದಾಗ, ಅವಕಾಶಗಳು ಬಂದಾಗ ಏನನ್ನು ಕೇಳಬೇಕು ಅನ್ನೋದ್ರ ಪ್ರಜ್ಞೆ ಸರಿಯಾಗಿದ್ದಾಗ ಮಾತ್ರ ವರಗಳಿಗೆ ಮಹತ್ವ ಇದೆ.